ದೊಡ್ಡ ಮಾವ ಬಲಭದ್ರ ಮಗಳು ಅಂತ ಕನಕಾಂಗಿಯನ್ನ ನನ್ನ ಮಗನ ಅಂತ ಅಭಿಮನ್ಯುವಿಗೆ ಮದುವೆ ಮಾಡಿಸಿಕೊಳ್ಳಬೇಕು ಅಂತ ನಿರ್ಣಯ ಮಾಡಿ ಬಂದಿದ್ದಾಗಿತ್ತು. ರಥವೆಲ್ಲ ಗುಡಿಯಾಗಿ ಹೋಗಿದೆ. ಇನ್ನು ಕೇಶವರನ್ನ ಕಾಣುವುದೇ ಹೇಗೆ ಅಂತ ಕೇಳಿದ. ಆವಾಗ ನನ್ನ ಭುಜವನ್ನ ಏರಿ ಮಾಯಾವಿಯಾದಂತ ನಾನು ನೇರವಾಗಿ ದ್ವಾರಕ್ಕೆ ಹೋಗ್ತೇನೆ ಅಂತ ಹೇಳಿ ಅದೇ ಪ್ರಕಾರವಾಗಿ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇನೆ. ಏನಾದ್ರೂ ಮಾಡಿ ಕನಕಾಂಗಿಯನ್ನ ನನ್ನ ತನ್ನ ತಮ್ಮ ಅಭಿಮನ್ಯುವಿಗೆ ತಾವು ಮದುವೆ ಮಾಡಿದ್ದೇನೆ. ಹೋಗಿ ಬಲರಾಮನಲ್ಲಿ ಈ ಮಾತನ್ನು ಹೇಳುವುದನ್ನು ಬಿಟ್ಟು ನನ್ನಲ್ಲೇ ಯಾಕೆ ಕೇಳ್ತಾ ಇದ್ದೆಪ್ಪ ಪುಣ್ಯಾತ್ಮ? ಸುಭದ್ರಾ ಕಲ್ಯಾಣ ಬಲರಾಮನ ಎಣಿಕೆಯಂತೆ ಆಯ್ತಾ? ಇಲ್ಲ, ಹಾಗೆ ಇದೊಂದು ಮಾಡಿಸಿ ಅಂತ ಕೇಳ್ಕೊಡುದು. ಸುಭದ್ರಾ ಕಲ್ಯಾಣದಲ್ಲಿ ನಾನು ಮುಖ ತೋರಿಸುವುದಕ್ಕೆ ಕಾರಣ ಅವಳು ನನಗೂ ತಂಗಿ ಇದ್ದಳು. ಅವನಿಗೆಷ್ಟು ಅವಳ ಮೇಲೆ ಹಕ್ಕಿತ್ತು, ನನಗೂ ಅಷ್ಟೇ ಹಕ್ಕಿತ್ತು, ಬಾಂಧವ್ಯ ಇತ್ತು. ಆದ್ರೆ ಇದು ಹಾಗಲ್ಲ. ಅಣ್ಣನ ಮಗಳ ಆಕೆ. ಯಾಕೆ ಅಣ್ಣನ ಓಲಗದಲ್ಲಿ ಇರುವವರು ಹೇಳಬಾರ್ದು. ನಾನು ಅಣ್ಣನ ಸೇರಿ ಮೂರ್ಖರೇ. ಅವರು ಯಾವ ತೀರ್ಮಾನ ತೆಗೆದುಕೊಂಡ್ರು ಅಣ್ಣ ಸಮ್ಮತಿಯ ಮುದ್ರೆಯನ್ನು ಒತ್ತುತ್ತಾರೆ. ಇಲ್ಲಿ ನಾನು 10 11 ಬಿಟ್ರೆ 11ರಲ್ಲಿ ಒಂದಿನವ ಖಂಡಿತ ಅಲ್ಲವೇ ಅಲ್ಲ. ನೀನಿಲ್ಲಿ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿ ಅಂತಾದ್ರೆ ಆಧಾರಕ್ಕೆ ಮುಖ್ಯಗಲ್ಲಿ ಹಿಡಿದಾಗ ಆಗ್ತದೆ. ನಮಗೆ ಗೊತ್ತುಂಟು, ಏನು ಯೋಗ ಒಳ್ಳೆದಿದ್ರೆ ಮುಖ್ಯಗಲ್ಲೂ ಕಬ್ಬಿಣ ಆಗ್ತದೆ. ಯೋಗವನ್ನ ಕರುಣಿಸುವ ಯಾರು? ಯೋಗೇಶ್ವರ. ನೀವದೇ. ಹಾಗಾಗಿ ವ್ಯವಸ್ಥಿತವಾಗಿ ಮದುವೆ ಮಾಡಲೇಬೇಕು. ನೀವು ನಿಮ್ಮನ್ನು ಬಂದ್ಬಿಟ್ಟಿದ್ದೇನೆ. ನಾನು ಹೇಗೆ ಗೊತ್ತಾ, ನಮ್ಮಿಂದ ಸಾಲ ಕೊಡ್ಲಿಕ್ಕೆ ಆಗದೆ ಇದ್ರು ಇಂಥವ್ರ ಸಾಲ ಕೊಡ್ತಾರ ಅಂತ ತೋರಿಸ್ತೇನೆ. ನನಗೆ ಸಾಲ ಬೇಡ, ಎಲ್ಲ ಬೇಕು. ಉದಾಹರಣೆ ಅದನ್ನೇ ಎಲ್ಲ ಎಷ್ಟು ತಿಂತೀಯ ನೀನು ಒಂದು ತೋರಿಸ್ತೇನೆ. ಅಂದ್ರೆ ನಮ್ಮಿಂದ ಈ ಕಾರ್ಯ ಮಾಡ್ಲಿಕ್ಕೆ ಆಗದೆ ಇದ್ದರು ನಾ ಹೀಗೀಗೆ ಮಾಡು ಅಂತ ಹೇಳಿದಾಗ ಇದೇ ರೀತಿ ನಡೆದುಕೊಳ್ಳುವ ಒಬ್ರು ಇದ್ರೆ ಖಂಡಿತ ಮದುವೆ ಮಾಡಿಸ್ತೇನೆ. ನೀವು ಸೂಚನೆ ಕೊಡಿ, ನಾ ಕೆಲಸ ಮಾಡ್ತೇನೆ. ನೀನು ನಾ ಕೆಲಸ ಮಾಡ್ಲಿಕ್ಕೆ ಇದ್ದಮ್ಮ. ನಮಗ್ ಬೇಕಾದ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದು ನಾವು. ನಾನು ಕೆಲಸ ಮಾಡ್ತಾ ಇದ್ದೆ ಮತ್ತು ಅಷ್ಟೊತ್ತಿಗೆ ವರುಣನ ಕೃಪೆ ಆಯ್ತು. ಹಾಗೆಲ್ಲ ಬಿಡ್ಲಿಕ್ಕಿಲ್ಲ. ರಕ್ತವೇ ಹಾಕುಂಟಲ್ವೇನ ಪುಣ್ಯಾತ್ಮ? ಖಂಡಿತ ಹೌದು. ದೇವರ ಸೇವೆಯನ್ನು ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಮುಂದಿನ ತಿರುಗಾಟಕ್ಕೆ ಯಾವ ತೊಂದರೆ ಇಲ್ಲ. ದೇವರ ಸೇವೆ ಒಂದೇ ಅಲ್ಲ, ತಿರುಗಾಟ ಪೂರ್ಣ ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವ್ರಿಗೆ ಮಾತ್ರ ತೊಂದರೆ. ಸಂತೋಷ ಏನು ಗೊತ್ತಾ, ಅವರೇ ಸೇವೆ ಮಾಡ್ಕೊಳ್ಳುವುದು ಮುಖ್ಯ ಅಲ್ಲ. ತಿರುಗಾಟ ಎನ್ನುವುದು ನೆನಪಿಡಬೇಕಾದ ತಿರುಗಾಟ ಆಗಬೇಕು. ತಿರುಗಾಟ ಎಲ್ಲರೂ ಮಾಡ್ತಾರೆ. ಎಲ್ಲವರ ಮನಸ್ಸಿನಲ್ಲಿ ನೆನಪಿಡುವ ತಿರುಗಾಟ ಯಾರು ಮಾಡ್ತಾರೋ ಅದು ನಿಜವಾದ ತಿರುಗಾಟ ಆಗುತ್ತೆ. ಅನುಗ್ರಹ ಮಾಡಿದೆ ಮತ್ತೊಬ್ಬರ ಮನಸ್ಸಲ್ಲಿ ನೆನಪಿಟ್ಕೊಳ್ಳುವ ತಿರುಗಾಟ ಮಾಡ್ತೇವೆ ನಾವು. ಖಂಡಿತ ಹೌದಲ್ವಾ? ಹೌದಪ್ಪ, ದೇವರ ಅನುಗ್ರಹ ಬೇಕು ನಮ್ಗೆ. ಹಾಗಾದ್ರೆ ಹಲವು ಮಾತಿರುವುದೇನು ನಾಳಿನ ಬೆಳಗು ಎಂಬುದರೊಳಗೆ ಕೌರವ ಬಲವನಿಸುವನು. ನಾಳಿನ ಬೆಳಗು ಎಂಬುದರೊಳಗೆ ಕೌರವ ಬಲವನಿಸುವನು. ಬಳಿಕ ನೀ ಮಾಯದಲ್ಲಿ ಸೃಷ್ಟಿಸಿ ನಿಲ್ಲಿಸು ತಿಪ್ಪಣ ಬಂದ ತೆರದಲ್ಲಿ. ಬಳಿಕ ನೀ ಮಾಯದಲ್ಲಿ ಸೃಷ್ಟಿಸಿ ನಿಲ್ಲಿಸು ತಿಪ್ಪಣ ಬಂದ ತೆರದಲ್ಲಿ. ನಲಿವಿಪುರವಾಗಿ ವಿಪಿನದಲ್ಲಿ ಚಚ್ಚರದೊಳಿಂದ
ವಿವಾಹ ಆಗ್ತದೆ. ನೀ ಅನುಗ್ರಹ ಮಾಡ್ರೆ ಆಗ್ತದೆ. ಖಂಡಿತ ನಾನು ಅನುಗ್ರಹ ಮಾಡ್ತೇನೆ. ನಿನ್ನ ತಾಯಿಯಿಂದ ನಿನಗೆ ಬಂದಂತ ಬಳವಳಿ ಮಾಯಕದ ವಿದ್ಯೆ ಅಣಿಮಾದಿ ಅಷ್ಟ ಸಿದ್ಧಿಗಳು ದುರುಪಯೋಗ ಪಡಿಸಿಕೊಳ್ಳಬಾರದು. ಇದು ಕಾರ್ಯಸಿದ್ಧಿಗಾಗಿ ಸದುಪಯೋಗ ಆಗಬೇಕು. ಪಾಂಡವರಲ್ಲಿ ನಾನು ಒಬ್ಬ. ಖಂಡಿತ ಮತ್ತೆ ದುರುಪಯೋಗ ಈಗಾಗಲೇ ನನ್ನ ಅಣ್ಣ 2 ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾನೆ. ಹೌದಂತೆ. ಒಂದು ಸೃಷ್ಟಿಗೆ, ಇನ್ನೊಂದು ದಶಮಿಗೆ. ಒಂದು ಮದುವೆಗೆ 2 ಮುಹೂರ್ತ. ಹೌದು, ವೈರಿ ಮಾಡಿದ್ದು ಉಪಕಾರ ಎಂಬಂತೆ ಅಣ್ಣ 2 ಮುಹೂರ್ತ ಇಟ್ಟದ್ದು ಒಳ್ಳೆದೇ ಆಯ್ತು. ಸರಿ, ಹಾಗಿರುವಾಗ ಮಾಯಕದ ಸೃಷ್ಟಿಯನ್ನು ನೀ ಮಾಡಬೇಕು. ಈಗ ಮೊದಲಾಗಿ ಒಬ್ಬ ದೂತನನ್ನು ಸೃಷ್ಟಿ ಮಾಡಬೇಕು. ಅವ ದ್ವಾರಕೆಯ ದೂತನಾಗಿರಬೇಕು. ಹಸ್ತಿನೆಯ ಆಸ್ಥಾನ ಚಾವಡಿಯನ್ನು ಆತ ಸೇರಬೇಕು. ಸೃಷ್ಟಿ ದಿವಸಕ್ಕೆ ನಾವು ಮದುವೆ ನಿಶ್ಚಯಿಸಿದ್ದೇವೆ. ತಿಪ್ಪಣ ಸಹಿತ ಬರಬೇಕೆಂದಾಗ ಅಷ್ಟನ್ನೇ ಹೇಳಬೇಕು. ಹೌದು, ಸೃಷ್ಟಿ ಮೊದಲು. ಹೌದು, ಆಮೇಲೆ ಹಾಗಾಗಿ ಅಲ್ಲಿ ಆ ಸೃಷ್ಟಿ ಮಾಡಿದ ಬಳಿಕ ಇಲ್ಲಿ ನೀ ಮಾಡಬೇಕಾದ್ದು ಮಾಯಕದ ಸೃಷ್ಟಿ. ಈಗ ಒಂದು ಸೃಷ್ಟಿ ಮಾಡುವುದು ಮೊದಲು ಮಾಡಬೇಕು. ಹಸ್ತಿನಾವತಿ ಕಳುಹಿಸುವುದು. ಸೃಷ್ಟಿ ಬಂದು ಅಂತ ಹೇಳುದು. ಆಮೇಲೆ ಸೃಷ್ಟಿ ಮಾಡುದಲ್ವಾ? ಮಾಯಕದ ಸೃಷ್ಟಿ ಮೊದಲು ಮಾಡ್ತೇವೆ. ಇಲ್ಲಿವರೆಗೂ ನಿಲ್ಬೇಡ, ನೇರವಾಗಿ ಹಸ್ತಿನಾವತಿಗೆ ಹೋಗು. ಕೌರವೇಶ್ವರನ್ ನೋಡು, ಅವನಲ್ಲಿ ಹೇಳು ಸೃಷ್ಟಿ ಬರುದು ಬೇಡ, ದಶಮಿಗೆ ಬರಬೇಕು ಅಂತ ಹೇಳು. ಅಲ್ಲೇ ಮತ್ತೆ ಭೂಮಿಯಲ್ಲಿ ಅಡಗಿ ಹೋಗು. ಇದು ಒಳ್ಳೇದಾಯ್ತು. ಯಾಕಂದ್ರೆ ಅವನು ನೋಡಿ ಬಲರಾಮನ ದೂತನೇ ಹಾಗೆ ಇದ್ದಾನೆ. ನೋಡ್ಕೊಳ್ಳಿ, ಅದನ್ನ ನೋಡ್ಕೊಂಡೆ ನಾನು. ಅಲ್ಲ ಗೊತ್ತಾಯ್ತು. ಮತ್ತ ಅವ್ನು ಇಲ್ಲಿ ಬಂದ್ರು ಇವನಿಗೂ ಅಪಾಯ. ಅವನಿಗೆ ಬಂದು ಹೋದ. ಇಲ್ಲಿದ್ದವ ಸರಿ ಇದ್ದ, ನಾವಿಲ್ಲೇ ಇಲ್ಲ. ಬದಲಾವಣೆ ಬೇಡ. ನಾವು ಹೋದ. ಆಮೇಲೆ ಮಾಯಕದಿ ನೀ ಸೃಷ್ಟಿಸು ಕೌರವರ ಬಲವನ್ನು. ಕೌರವರು ಬರೋದು. ಹೌದೌದು, ಸೃಷ್ಟಿ ಮಾಡ್ತೇವೆ. ಎಲ್ಲರೂ ಬೇಕು. ಓಂ 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 ಕೌರವ. ಇಲ್ಲ, ಕೌರವ ಸಮುದ್ರ ಮತದ ಸೃಷ್ಟಿ ನಮ್ದು. ದೇವ ಸೃಷ್ಟಿ ಸರಿ ಇರ್ತದೆ. ರಕ್ಕಸ ಸೃಷ್ಟಿ ಆದ್ರೆ ನೋಡಿ, ನಾನು ಕೌರವ ಬಾ ಅಂತ ಹೇಳಿದೆ. ಅದು ಮಹಾವಂತಗೆ ಮತ್ತೆ ಕಾಯ್ಕೋದು ಕಷ್ಟ. ಇನ್ನು ಸೃಷ್ಟಿ ಸರಿ ಉಂಟು. ಯಾರ ನೀನು? ನಾ ಕೌರವ ಅಲ್ವಾ? ಅಲ್ಲ, ಸೃಷ್ಟಿ ಏನ್ ಚಂದ. ಗೋಡೆ ಹೊಡೆದು ತಿಂತೀನಿ ಬರ್ಲೇಬೇಕು. ನಾನು ಕೌರವೇಶ್ವರ ಹಸ್ತಿನಾವತಿ ಅಧಿಕಾರಿ. ಯಾರು ನೀನು? ನಾನು ಕೌರವೇಶ್ವರ ಎಲ್ಲಿ ಅಧಿಕಾರಿ? ಹಸ್ತಿನಾವತಿ ಅಧಿಕಾರಿ. ಇಲ್ಲಿ ಯಾಕೆ ಬಂದೆ? ನಿನ್ನ ಮಗನ ಮದುವೆ, ನನ್ನ ಮಗನ ಮದುವೆ ಷಷ್ಠಿ ಮುಹೂರ್ತಕ್ಕೆ ಸರಿಯಾಗಿ. ಹಾಗಾಗಿ ನೀನು ದಿಬ್ಬಣ ಸಹಿತವಾಗಿ ಬರಬೇಕಾದ ಪ್ರಮುಖ ವ್ಯಕ್ತಿಯಾದ ಕಾರಣಕ್ಕಾಗಿ ನೀನು ಪ್ರಥಮ. ಎಲ್ಲಿದ್ದಾರೆ ನನ್ನ ಮಗ? ಇವನು ಅಂದ್ರೆ ನಿನಗೆ ಅಂತವನೇ ಮಾತಾಡ್ತದ. ಅಪ್ಪೇಗ ಮಗ ಹಾಗೆ. ನನ್ನ ಅಮ್ಮ ಹೀಗೆ ನಾ ಕಣ್ಬಿಡು. ಕಣ್ಣು ಬಿಡ್ಲಿಕ್ಕೆ ಕಣ್ಣು ಸಣ್ಣ. ಕಣ್ಣು ಬಿಡ್ಲಿಕ್ಕೆ ಎಲ್ಲ ಸೃಷ್ಟಿ ಮಾಡಿ ಕಣ್ಣೊಂದು ಬಿಡದೇ ಇದ್ರೆ. ನೀವು ಆನೆ ನೋಡಿದ್ದೀರಾ? ಆನೆ ದೊಡ್ಡದಿರ್ತದೆ, ಸಣ್ಣ ಇರ್ತದೆ. ಬಹಳ ದೊಡ್ಡದಿರ್ತದೆ ಕಣ್ಣು. ಇರ್ತದೆ. ಇದು ಆನೆಗೆ. ನೀನು ಲಕ್ಷಣ ಕುಮಾರ. ಕೌರವನ ಮಗ ನೀನು. ಅಪ್ಪ ಕೌರವ, ಈ ಮಗ ನನ್ನ ಮಗ. ಹೌದು, ಲಕ್ಷಣ ಅಂತ ಹೆಸರು. ಹೌದಾ? ನಿನಗೆ ಮದುವೆ? ನನ್ನ ಮದುವೆ ನನ್ನ ಮದುವೆ
ಟಾಮ್ ಟಾಮ್ ಮಾಡ್ತಿದ್ದೆ. ಈಗ ಅರಳಿಸ್ಬೇಕಿತ್ತು, ಹಾಗೆ ಮಾಡ್ತಿದ್ದೆ. ಏಯ್, ದಿಬ್ಬಣ ಸಹಿತನಾಗಿ ಹೋಗಬೇಕಾದ್ದು ಎಲ್ಲಿಗೆ? ಬದಲಾವಣ ಸಮ್ಮುಖಕ್ಕೆ. ಅವನ ಮಗಳ ಅಂತ ಕನಕಾಂಗಿ ಕೊಟ್ಟು ಮದುವೆ ನಿನಗೆ, ಆಯ್ತಾ? ಹೌದಾ? ಸೃಷ್ಟಿ ಕಡಿಮೆ ಏನು ನೋಡು, ಕರುಣಾದಿಗಳಿದ್ದಾರೆ, ಭೀಷ್ಮರಿದ್ದಾರೆ, ಎಲ್ಲ ಇದ್ದಾರೆ. ಕಲಶ ಕನ್ನಡ ಇಲ್ಲದಿದ್ರೆ ಹೆಣ್ಣಿಲ್ದಿದ್ರು ಪೂರ್ಣ ಅಲ್ವೇ ಅಲ್ಲ. ಒಳ್ಳೆ ರೀತಿ ಸೃಷ್ಟಿ ಮಾಡ. ಮತ್ತೆ ಹೆಣ್ಣು ಸೃಷ್ಟಿ ನನಗಿಂತ ನೀವೇ ಒಳ್ಳೇದು ಮಾಡ್ತೀರಿ. ನೀವು ಮಾಡ್ತೀರಿ. ಈ ಮದುವೆ ನಿನ್ನ ನಿರ್ದೇಶನದಿಂದಲೇ ಆಗ್ಬೇಕು. ನಿರ್ದೇಶನ ಕೆಲಸ ನಿನ್ನದು, ಹಾಗಾಗಿ ನೀನೇ ಮಾಡ್ಬೇಕು. ಎಳ್ಕೊಳ್ಳೋದು ಯಾವತ್ತು ಯಾವ್ದು ನೋಡಿ ಆಯಸ್ಕ ಅಂತ ಅದು ನಿನ್ನ ನಿಂತಲ್ಲಿ ಹೇಳ್ಕೊಳ್ತಾ ಉಂಟು. ನಮ್ಮದು ಇಲ್ಲ. ಅದು ಸೃಷ್ಟಿ ಗುರುತ್ವಾಕರ್ಷಣ ಶಕ್ತಿ. ಕೆಳಗೆ ಹೋಗ್ತೇನೆ ಆದ್ರೆ ಆ ಹೆಣ್ಣು ಸೃಷ್ಟಿ ಆದ ಬಳಿಕ ನಿನ್ನನ್ನೇ ನೋಡುದು ಬಿಟ್ಟು ಬೇರೆ ಯಾರನ್ನು ನೋಡ್ತಾ ಇದ್ದೇನೆ. ಸೃಷ್ಟಿ ಹೀಗಾಗ್ತಲ್ಲ ಮಾರ. ಸೃಷ್ಟಿ ಮಾಡಿದ್ದೆ ಮಾತ್ರ ಎಂತ ಚಂದ. ಆ ಕಣ್ಣು, ಆ ಹುಬ್ಬು, ಆ ಮೂಗು, ಇನ್ನೇ 16,008 ನೀ ಆಚೆ ಹೋಗು. 9 ಮತ್ತೆ ಎಂತದ್ದು ಇಷ್ಟಲ್ಲ ನೀವು ಹಾಗಲ್ಲ, ನಿನ್ನ ಸೃಷ್ಟಿಗೆ ನಾನು ಹೋಗಲಿತ್ತು. ಒಂದು ಬಣ್ಣ ಮತ್ತೆ ಹೇಗಿದೆ ಅಂತೂ ಇಲ್ಲ. ಒಂದು ಮಾಯ ಅಲ್ವಾ ಈ ಪ್ರಪಂಚ. ಮಾಯೆ ಎಂಬಂತ ಬಣ್ಣ ಎಲ್ಲ ಕಡೆಗೆ ಆವರಿಸಿಕೊಂಡಿದೆ. ನೀನು ಕಲಶಗನ್ನಡಿ. ಹೌದು ಹೌದು. ಮದುವೆ ನಿನಗೆ ಅಲ್ವೇ? ನೀನು ಯಾವ ಕಡೆ ಸೃಷ್ಟಿ ಮಾಡ್ತೀವಿ? ಆಮೇಲೆ ಸರಿ ಮಾಡೋಣ. ನಿನಗೆ ಅಲ್ಲ, ಸರಿಯಾಗಿ ನೀನು ಕಲಶಗನ್ನಡಿ. ಅಲ್ಲಿರುವ ಗೌರವ ನಿಂದ ನಂದು ನನ್ನ ಸೃಷ್ಟಿ ಅಂತ ನನ್ನದು. ಹಾಗೆ ನಮ್ಮ ಹೆಂಡ್ರ ಅಂತ ನೋಡ್ಬೇಕು. ಅಲ್ಲ ಗೌರವೇಶ್ವರ ಅಂತ ಅವ ಲಕ್ಷಣ ಕುಮಾರ್, ಅವನಿಗೆ ಮದುವೆ. ಅವ ಇರುವುದೇ ಹಾಗೆ ಹುಟ್ಟುವಾಗೆ ಹಾಗೆ ನೆರೆಗಿದ್ದ ಮುಖವನ್ನು. ಅವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಕಲಶಗನ್ನಡಿಯಾಗಿ ದಿಬ್ಬಣದ ಪ್ರಥಮದಲ್ಲಿ ನೀನಿರ್ಬೇಕು. ಊಟ ವ್ಯವಸ್ಥೆ ಮಾಡ್ತಾರೆ, ಎಷ್ಟು ಬೇಕಿದ್ರೆ ಮಾಡಿ ನೀವು. ಹಾಗಾಗಿ ಬಲರಾಮನ ಸಮ್ಮುಖಕ್ಕೆ ಸಾಗಿ ಹೋಗ್ಬೇಕು. ನಿಜ ಕನಕಾಂಗನಲ್ಲಿ ತರಬೇಕು. ಅಲ್ಲೊಂದು ಮಾಯಾ ಕನಕಾಂಗಿ ಸೃಷ್ಟಿ ನೀವು ಮಾಡಿ ಅಷ್ಟೇ ಅಲ್ವಾ? ಮಾಯಾ ಕನಕಾಂಗಿಯಲ್ಲಿರಿಸಿ ನಿಜ ಕನಕಾಂಗಿ ಒಂದು ವರ್ಷದಲ್ಲಿ ನನ್ನ ಆಗ ಶಾಪ್ ಹಾಕ್ಲಿಕ್ಕೆ ನಂಗೆ ಎಂತ ಆಗಿದೆಯಾ? ಆಗಲ್ಲ, ತಾಯಿ ಆಗು ಅಂತ ಹೇಳಿದ್ರು. ನಿಮ್ಮ ಮದುವೆ ಆಗುವಲ್ಲಿ ಬಹಳ ಶ್ರಮಿಸಿದವ, ಆಶೀರ್ವಾದ ಪಡ್ಕೊಳ್ಳಿ. ಅವನ ಆಶೀರ್ವಾದ ಇದ್ರು ಮಾತ್ರ 100 ಮಕ್ಕಳಿಗೆ ಅಪ್ಪ ಅಮ್ಮ. ಅವ್ರ ಅಕ್ಕಸರೆಲ್ಲ ಹಾಗೆ
ಕೊಡುವಾಗ ಕಡಿಮೆ ಕೊಡಬಾರ್ದು. ನಾನು 100 ಕೊಟ್ಟಿದ್ದೇನೆ, 2 ತಕ್ಕೊಳ್ಳಿ ನಂಗೇನು. ಹಾಗಾದ್ರೆ ಉಳಿದ ಕಾರ್ಯಕ್ರಮ ಮದುವೆ ಏನು ಆಯ್ತು? ಅಲ್ಲೆಲ್ಲ ಸಿದ್ಧವಾಗಿದೆ. ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಹೋಗು ಇವತ್ತು. ಎಷ್ಟು ಬೇಕೋ ಅಷ್ಟು. ಆಯ್ತು ದೇವರೇ. ದೇವರ ಅನುಗ್ರಹದಿಂದ ಕನಕಾಂಗಿ ಕಲ್ಯಾಣ ಯಶಸ್ವಿಯಾಗಿ ಅಭಿಮನ್ಯು ಒಟ್ಟಿಗೆ ಆಯಿತು. ಭಗವಂತ ನಿನ್ನ ಕೃಪೆ ಇರಲಿ. ಮಾಯಾ